ಇಗ್ಗಳೂರಿನ ಶ್ರೀ ಪಾರ್ಶ್ವನಾಥ ಜೈನ ದೇವಾಲಯವು 14ನೇ ಶತಮಾನದಲ್ಲಿ ನಿರ್ಮಾಣವಾದ ದೇವಾಲಯವಾಗಿದೆ. ಇದು ಮುಖ್ಯವಾಗಿ ಮುಲ್ನಾಯಕ್ ಪಾರ್ಶ್ವನಾಥ ವಿಗ್ರಹಕ್ಕೆ ಹೆಸರುವಾಸಿಯಾಗಿದೆ. ಇದನ್ನು 12 ಅಥವಾ 13ನೇ ಶತಮಾನದಲ್ಲಿ ಮಾಡಲಾಗಿದೆ ಎಂದು ನಂಬಲಾಗಿದೆ. ಈ ದೇವಾಲಯವು ಕಾರ್ತಿಕ ಪೂರ್ಣಿಮೆಯಂದು ಜಾತ್ರೆಗೆ ಪ್ರಸಿದ್ಧವಾಗಿದ್ದು, ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ ಮುಲ್ನಾಯಕ್ ಪಾರ್ಶ್ವನಾಥ ವಿಗ್ರಹ. ಇದು 12ನೇ ಅಥವಾ 13ನೇ ಶತಮಾನದಷ್ಟು ಹಳೆಯದು ಎಂದು ನಂಬಲಾಗಿದೆ. ಇದು ಕಪ್ಪು ಬಣ್ಣದ 7 ಹೆಡೆಗಳಿರುವ ಪಾರ್ಶ್ವನಾಥನ ವಿಗ್ರಹವಾಗಿದ್ದು ಸುಮಾರು 80 ಸೆಂಟಿಮೀಟರ್ ಎತ್ತರವಿದೆ. ಪ್ರತಿ ವರ್ಷ ಕಾರ್ತಿಕ ಪೂರ್ಣಿಮೆಯಂದು ದೇವಾಲಯದಲ್ಲಿ ಜಾತ್ರೆ ನಡೆಯುತ್ತದೆ. ಸುತ್ತಮುತ್ತಲಿನ ಜನರು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸುತ್ತಾರೆ. ದೇವಾಲಯವನ್ನು 14ನೇ ಶತಮಾನದಲ್ಲಿ ನಿರ್ಮಿಸಲಾಗಿದ್ದು, ಅದನ್ನು ಇತ್ತೀಚೆಗಷ್ಟೇ ನವೀಕರಿಸಲಾಗಿದೆ ಎಂಬುದು ಶ್ಲಾಘನೀಯ. ಬಿಳಿ ಅಮೃತ ಶಿಲೆಯಿಂದ ಮಾಡಿದ ಮಾನಸ್ತಂಭವು ದೇವಾಲಯದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಪಾರ್ಶ್ವನಾಥನಿಗೆ ಸಮರ್ಪಿತವಾದ ಕಂಚಿನ ಮಂದಿರವನ್ನು ಇತ್ತೀಚೆಗೆ ಮುಖ್ಯ ದೇವಾಲಯದ ಹತ್ತಿರ ನಿರ್ಮಿಸಲಾಗಿದೆ. ಇದಿಷ್ಟು ಮೇಲ್ನೋಟಕ್ಕೆ ದೊರೆತ ಮಾಹಿತಿ ಆಗಿದ್ದರೂ, ಅಗೆದಷ್ಟು ಬಗೆದಷ್ಟು ಮಾಹಿತಿ ಹೆಚ್ಚಾಗುವ ಸಂಸ್ಕೃತಿಯೇ ನಮ್ಮ ಭಾರತೀಯ ಸಂಸ್ಕೃತಿ. ಧನ್ಯವಾದಗಳು.